Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನ್ ಅಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 9 KSET ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮೇಲೆ ಇದು 7ನೇ ವಿಡಿಯೋ ಮತ್ತು ಕೊನೆಯ ವಿಡಿಯೋ ಆಗಿರುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಪರಿಸರ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಶಾಸನಗಳನ್ನು ನೋಡ್ತಾ ಹೋಗೋಣ. ನೆಕ್ಸ್ಟು ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಒಪ್ಪಂದಗಳು ಅಂತ ಬರ್ತವೆ. ಈ ಮಾಂಟ್ರಿಯಲ್ ಪ್ರೋಟೋಕಾಲು, ಪ್ಯಾರಿಸ್ ಒಪ್ಪಂದ, ಇವುಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಷನ್ ಆಗಿರುತ್ತೆ ಇವತ್ತಿಂದು. ಇದ್ರ ಮೇಲೆ ತುಂಬಾ ಸಲ KSETಗೆ ತುಂಬ ಕ್ವಶನ್ಗಳು ಕೂಡ ರೈಸ್ ಆಗಿರ್ತಕ್ಕಂಥದ್ದು. ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದೆಯೋ ಸೊ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಾನು ಮಾಡ್ತಕ್ಕಂಥ ಪ್ರತಿಯೊಂದು KSET ಅಥವಾ ನೆಟ್ಟದ ಮೇಲಿನ ವಿಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇನ್ನೊಂದು ಫ್ಯೂಚರ್ ಆನ್ ಆಗಿದೆ. ಏನಪ್ಪ ಫ್ಯೂಚರ್ ಅಂದರೆ ಸೊ ಐಪ್ ಬಟನ್. ಓಕೆ, ಜಸ್ಟ್ ನೀವು ಲೈಕನ್ನು ಹೊತ್ತಿದ ತಕ್ಷಣ ಸೊ ಇಲ್ಲಿ ಕಮೆಂಟ್ ಬಾಕ್ಸ್ ಇರುತ್ತೆ. ಕಮೆಂಟ್ ಬಾಕ್ಸಲ್ಲಿ ಈ ಥರ 2 ಡಾಟ್ ಬಂದಿರುತ್ತೆ. ಆ ಡಾಟಲ್ಲಿ ಜಸ್ಟ್ ಆ ಕಮೆಂಟ್ ಬಾಕ್ಸನ್ನು ಜಸ್ಟ್ ಈ ಥರ ಸ್ವಿಪ್ ಮಾಡಿದರೆ ಸಾಕು, ಅಲ್ಲಿ ಹೈಪ್ ಅನ್ನುವಂತಹ ಬಟನ್ ಕಾಣಿಸುತ್ತೆ ನಿಮಗೆ. ಬಟನ್ ಅನ್ನೋಕ್ಕಿಂತ ಐಪ್ ಅನ್ನುವಂಥ ಒಂದು ಓಕೆ ಲೋಗೋ ಕಾಣಿಸುತ್ತೆ. ಆ ಹೈಪನ್ನು ಕ್ಲಿಕ್ ಮಾಡಿ. ಓಕೆ, ಆ ಹೈಪಿಂದ ಒಂದಷ್ಟು ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಪರಿಸರ ಮತ್ತು ಶಾಸನಗಳು. ಪರಿಸರ ಮತ್ತು ಶಾಸನಗಳು, ಎನ್ವಿರಾನ್ಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಈ ಪರಿಸರ ಮತ್ತು ಭಾರತ ಸಂವಿಧಾನವನ್ನು ನೋಡ್ತಾ ಹೋಗೋಣ. ಅಂದರೆ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನದಲ್ಲಿ ಪರಿಸರದ ಬಗ್ಗೆ ಇರ್ತಕ್ಕಂತಹ ಕಾಯ್ದೆಗಳು ಅಥವಾ ಅನುಚ್ಛೇದಗಳು ಅಥವಾ ವಿಧಿಗಳನ್ನು ನೋಡ್ತಾ ಹೋಗೋಣ. ಫಸ್ಟು ಅನುಚ್ಛೇದ 48A ಅನುಚ್ಛೇದ ಅಥವಾ ವಿಧಿ 48A ರಾಜ್ಯಗಳಿಗೆ ಪರಿಸರ ಸಂರಕ್ಷಣೆಗೆ ನಿರ್ದೇಶನವನ್ನು ನೀಡಿದೆ. ಓಕೆ, ರಾಜ್ಯವು ದೇಶದ ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನು ಅಥವಾ ರಕ್ಷಣೆಯನ್ನು ಮಾಡುವುದಲ್ಲದೆ ಪರಿಸರವನ್ನು ಸಂರಕ್ಷಿಸಿ ಸುಧಾರಿಸಲು ಕಟ್ಟುಬದ್ಧವಾಗಿರಬೇಕು ಅಂತ ಹೇಳ್ತೈತಿ. ಎಷ್ಟನೇ ವಿಧಿ ಅಂದರೆ 48A ವಿಧಿ. ನೆಕ್ಸ್ಟು ಪರಿಚ್ಛೇದ 51AG ಏನು ಹೇಳ್ತೆ ಅಂದರೆ ಪರಿಸರ ಸಂರಕ್ಷಣೆಗಾಗಿ ಈ ಪರಿಚ್ಛೇದ ಯಾವುದು 51AG ವಿಧಿ ಏನಿದೆಯಲ್ವ, ಈ ಪರಿಚ್ಛೇದ ಈ ರೀತಿ ಪ್ರತಿಪಾದಿಸಿದೆ. ಯಾವ ರೀತಿ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳಾಗಿದ್ದ ಅರಣ್ಯ, ಕೆರೆಗಳು, ನದಿಗಳು, ನೆಕ್ಸ್ಟು ಹಾಗೂ ವನ್ಯಜೀವಿಗಳನ್ನು ಸಂರಕ್ಷಿಸಿ ಸುಧಾರಿಸುವುದನ್ನು ಹಾಗೂ ಸಜೀವಿಗಳ ಎಡೆಗೆ ಅನುಕಂಪವನ್ನು ಹೊಂದುವುದನ್ನು ನಾವು ಈ ಯಾವ ವಿಧಿಯಲ್ಲಿ ಹೇಳ್ತಿದ್ದೇವೆ ಅಂದರೆ 51ನೇ ವಿಧಿ ಅಥವಾ 51AG ವಿಧಿಯಲ್ಲಿ ಹೇಳ್ತಾ ಹೋಗಿದೆ. ನೆಕ್ಸ್ಟು ಪರಿಚ್ಛೇದ 21 ಅಂದರೆ 21ನೇ ವಿಧಿ ಯಾರಿಗೆ ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟು. 21ನೇ ವಿಧಿ ಜೀವನದ ಹಕ್ಕು ಅಥವಾ ಜೀವಿಸುವ ಹಕ್ಕು. ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಜೀವಿಸುವಂಥ ಹಕ್ಕು ಇದೆ ಅಂತ ಹೇಳ್ತಕ್ಕಂಥದ್ದು ಯಾವುದಂದರೆ ಇದು ಪರಿಚ್ಛೇದ 21ನೇ ವಿಧಿ. ನೆಕ್ಸ್ಟು ನೋಡಿಲಿ, ಜೀವನದ ಹಕ್ಕು ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯವು ಪರಿಸರದ ಪ್ರತಿಯೊಂದು ಜೀವಿಗೂ ಇದು ಅನ್ವಯವಾಗುತ್ತದೆ ಎಂದು ತೀರ್ಪು ನೀಡಿದೆ. ಓಕೆ, ಇವಿಷ್ಟು ಏನು ಅಂದರೆ ಭಾರತ ಸಂವಿಧಾನ ನಮ್ಮ ಪರಿಸರದ ಬಗ್ಗೆ ಇರ್ತಕ್ಕಂತಹ ಪರಿಚ್ಛೇದಗಳನ್ನು ನೋಡಿದ್ವಿ. ಓಕೆ, ನೆಕ್ಸ್ಟ್ ನೋಡೋಣ ಪರಿಸರದ ಶಾಸನಗಳು ಅಥವಾ ಇವನ್ನೇ ನಾವು ಪರಿಸರದ ಕಾಯ್ದೆಗಳು ಅಂತ ಕೂಡ ಕರಿತೀವಿ. ನೋಡಿ, ಕಾಯ್ದೆಗಳಂತ ಕೂಡ ಕರಿತೀವಿ. ಈ ಕಾಯ್ದೆಗಳಲ್ಲಿ ವೆರಿ ಇಂಪಾರ್ಟೆಂಟು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ವಿಧಿ. ಈ ವನ್ಯಜೀವಿ ಸಂರಕ್ಷಣಾ ವಿಧಿಯಲ್ಲಿ ಓಕೆ ನಮಗೆ 2016 ಏನೋ ಇರಬೇಕಿದು. 2016 KSETಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಷ್ಟರಲ್ಲಿ ಜಾರಿ ಬಂತು ಅಂತ ಕೇಳಿದರೆ 1972ರಲ್ಲಿ. ಓಕೆ, ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ವಿಧಿ 1977ರಲ್ಲಿ ಬಂತು. ಅರಣ್ಯ ಸಂರಕ್ಷಣಾ ವಿಧಿ ಅಥವಾ ಕಾಯ್ದೆ 1980ರಲ್ಲಿ ಬಂತು. ನೆಕ್ಸ್ಟು ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ. ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ 1981ರಲ್ಲಿ ಜಾರಿ ಬಂತು. ನೆಕ್ಸ್ಟ್ ನೋಡೋಣ, ಇಲ್ಲಿ ಒಂದಷ್ಟು ಕೇಂದ್ರದಿಂದ ಜಾರಿಗೊಳಿಸಿರ್ತಕ್ಕಂಥ ಕಾಯ್ದೆಗಳು ಕೂಡ ನಾನು ತೊಗೊಂಡು ಬಂದಿದ್ದೀನಿ. ಯಾಕೆಂದರೆ ಇವುಗಳ ಮೇಲೂ ಸಹ ನಮಗೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ವಿಚಾರಕ್ಕೆ. ಓಕೆ, ವಾಯುಮಾಲಿನ್ಯಕ್ಕೆ ಸಂಬಂಧಿಸಿದಂಥ ಕಾಯ್ದೆಗಳು ನೋಡೋಣ. ಇಂಡಿಯನ್ ಬಾಯ್ಲರ್ ಕಾಯ್ದೆ. ನೋಡಿ, ಇಂಡಿಯನ್ ಬಾಯ್ಲರ್ ಕಾಯ್ದೆ 1923ರಲ್ಲಿ ಜಾರಿ ಬಂತು. ಜಸ್ಟ್ ನೀವು ಅದನ್ನು ಅಷ್ಟು ನೆನಪಿಟ್ಕೊಳ್ಳದೇ ಇದ್ದರೂ ಸಹ ಒಂದಷ್ಟು ಕಣ್ಣಾಡಿಸಿದರೆ ಸಾಕು, ನಮಗೆ ಎಕ್ಸಾಮಲ್ಲಿ ಎಲಿಮಿನೇಟ್ ಮಾಡಲಿಕ್ಕೆ ಓಕೆ ಚಾನ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಕಾರ್ಖಾನೆಗಳ ಕಾಯ್ದೆ 1948 ಇದು 1900 ಆಗಬೇಕಿತ್ತು. 1948ರಲ್ಲಿ ಕಾರ್ಖಾನೆಗಳ ಕಾಯ್ದೆ ಬಂತು. ನೆಕ್ಸ್ಟು ಕೈಗಾರಿಕಾ ಕಾಯ್ದೆ 1951ರಲ್ಲಿ ಕೈಗಾರಿಕಾ ಕಾಯ್ದೆ. ವಾಯು ಮಾಲಿನ್ಯ ಕಾಯ್ದೆ 1986. ವಾಯು ಮಾಲಿನ್ಯ ಆಗಬೇಕದು ವಾಯು ಮಾಲಿನ್ಯ ಕಾಯ್ದೆ 1986 ಮೇ 16ರಲ್ಲಿ. ಜಲಮಾಲಿನ್ಯಕ್ಕೆ ಸಂಬಂಧಿಸಿದಂಥ ಕಾಯ್ದೆಗಳು ನೋಡ್ತಾ ಹೋಗೋಣ. ಫಸ್ಟು ಜಲ ಕಾಯ್ದೆ ಬಂದಿದ್ದು 1974ರಲ್ಲಿ. ಜಲ ಕಾಯ್ದೆ ಬಂದಿದ್ದು 1974ರಲ್ಲಿ. ಆದರೆ ನದಿ ಮಂಡಳಿ ಕಾಯ್ದೆ 1956ರಲ್ಲಿ. ನದಿ ಮಂಡಳಿ ಕಾಯ್ದೆ 1956ರಲ್ಲಿ ಜಾರಿ ಬಂತು. ನೆಕ್ಸ್ಟು ಈ ಜಲ ಸೆಸ್ ಕಾಯ್ದೆ ಅಂತ ಹೇಳಿ ಇನ್ನೊಂದು ಜಲ ಸೆಸ್ ಕಾಯ್ದೆ ಅಥವಾ ಮಾಲಿನ್ಯ ತಡೆ ಅಥವಾ ನಿಯಂತ್ರಣ ಕಾಯ್ದೆ ಅಂತ ಕೂಡ ಕರೀತಾರೆ ಇದನ್ನು. ಇದು ಬಂದಿದ್ದು 1972ರಲ್ಲಿ. ಒಂದ್ಸಲ ನೀವು ಕಣ್ಣಾಡಿಸ್ರಿ, ನೆಕ್ಸ್ಟ್ ಎಕ್ಸಾಮಲ್ಲಿ ಮೇ ಬಿ ನಮಗೆ ಎಲಿಮಿನೇಟ್ ಮಾಡಲಿಕ್ಕೆ ಅಂತ ಚಾನ್ಸಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಅರಣ್ಯ ಮತ್ತು ಮೀನುಗಾರಿಕೆ ಮತ್ತು ಇತರ ಕಾಯ್ದೆಗಳನ್ನು ನೋಡ್ತಾ ಹೋದರೆ ಭಾರತೀಯ
ಮತ್ಸ್ಯ ಕಾಯ್ದೆ, ಇದು ಭಾರತೀಯ ಮತ್ಸ್ಯ ಕಾಯ್ದೆ. ಜಸ್ಟ್ ಅ ಮಿನಿಟ್. ಭಾರತೀಯ ಮತ್ಸ್ಯ ಕಾಯ್ದೆ 1897ರಲ್ಲಿ ಜಾರಿ ಬಂತು. ಭಾರತೀಯ ಅರಣ್ಯ ಕಾಯ್ದೆ ವೆರಿ ಇಂಪಾರ್ಟೆಂಟು. ಭಾರತೀಯ ಅರಣ್ಯ ಕಾಯ್ದೆ ಯಾವಾಗ ಬಂತು ಅಂದರೆ 1927ರಲ್ಲಿ. ಓಕೆ, 1927ರಲ್ಲಿ ಜಾರಿ ಬಂತು. ಆಹಾರ ಮಾಲಿನ್ಯ ತಡೆ ಕಾಯ್ದೆ ನೋಡಿ, ಆಹಾರ ಮಾಲಿನ್ಯ ತಡೆ ಕಾಯ್ದೆ 1954ರಲ್ಲಿ ಜಾರಿ ಬರುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮತ್ತೊಂದು ಸಲ ರಿಪೀಟ್ ಆಗಿದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ. ನೆಕ್ಸ್ಟು ವನ್ಯ ಸಂರಕ್ಷಣೆ ಕಾಯ್ದೆ ವನ್ಯ ಆಗಿದೆ, ವನ್ಯ ಅಥವಾ ಕಾಡು ಸಂರಕ್ಷಣಾ ಕಾಯ್ದೆ ಅಂತೇಳಿ ಕರಿತೀವಿ, 1980ರಲ್ಲಿ. ಸಮಗ್ರ ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ. ವೆರಿ ಇಂಪಾರ್ಟೆಂಟು. ಸಮಗ್ರ ಪರಿಸರ ಸಂರಕ್ಷಣಾ ಕಾಯ್ದೆ ಎಷ್ಟರಲ್ಲಿ ಜಾರಿ ಬಂತು ಅಂದರೆ ದಟ್ ಈಸ್ 1986. ಇವು ಅರಣ್ಯಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಕಾಯ್ದೆಗಳಾಯಿತು. ಇನ್ನು ಪರಿಸರ ಸಂರಕ್ಷಣಾ ಚಳವಳಿಗೆ ಅಥವಾ ಆಂದೋಲನಗಳು ಯಾವಂತ ನೋಡ್ತಾ ಹೋಗೋಣ. ಫಸ್ಟು ಚಿಪ್ಕೋ ಚಳವಳಿ ಇದೆ. ಓಕೆ, ಫಸ್ಟು ಚಿಪ್ಕೋ ಚಳವಳಿ ಇದೆ 1900 ಇದು ಯಾಕೋ ಮಿಸ್ಟೇಕ್ ಆಗಿದೆ ಇಲ್ಲಿ. ಚಿಪ್ಕೋ ಚಳವಳಿ ಎಷ್ಟರಲ್ಲಿ ಬಂತು ಅಂದರೆ ಚಿಪ್ಕೋ ಚಳವಳಿ 1973ರಲ್ಲಿ. ಚಿಪ್ಕೋ ಚಳವಳಿ 73ರಲ್ಲಿ, ಅಪ್ಪಿಕೋ ಚಳವಳಿ 83ರಲ್ಲಿ. 100 ವರ್ಷ ಹೆಚ್ಚು ಕಡಿಮೆ ಇದೆ ಇದಕ್ಕಷ್ಟೇ. ಇದು 1983 ನರ್ಮದಾ ಬಚಾವೋ ಆಂದೋಲನ 1985ರಲ್ಲೇನೋ ಬರುತ್ತೆ ಇದು. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಇನ್ ಡೆಪ್ತಾಗಿ. ಪಶ್ಚಿಮ ಘಟ್ಟಗಳ ಉಳಿಸಿ ಆಂದೋಲನ ಈ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಚಿಪ್ಕೋ ಚಳವಳಿ ಯಾಕೆಂದರೆ ಇದ್ರ ಮೇಲೆ ನಮಗೆ ಕಾಡು ನಾಶದ ವಿರುದ್ಧ ಆಂದೋಲನವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದರೆ, ಕಾಡು ನಾಶದ ವಿರುದ್ಧ ಅಥವಾ ಕಾಡು ನಾಶದ ಹೋರಾಟವನ್ನು ಆರಂಭಿಸಲಿಕ್ಕೆ ಅಥವಾ ಡ್ಯಾಶರ ವಿರುದ್ಧ ಆರಂಭ ಆಯಿತು ಅಂತ ಕೇಳಿದರೆ ಅದು ಅಪ್ಪಿಕೋ ಚಳವಳಿ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಫಸ್ಟ್ ಚಿಪ್ಕೋ ಚಳವಳಿ ನೋಡೋಣ. ಚಿಪ್ಕೋ ಮೂಮೆಂಟ್ ಎಷ್ಟರಲ್ಲಿ ಆರಂಭ ಆಯಿತು ಅಂದರೆ 1973. ನೋಡಿ ಇಲ್ಲಿ 1731 ಆಗಿದೆ, ದಟ್ ಈಸ್ ರಾಂಗ್. ಅದಕ್ಕೆ ನಾನು 1973 ಅಂತೇಳಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ನೆಕ್ಸ್ಟ್ ನೋಡೋಣ. ಚಿಪ್ಕೋ ಚಳವಳಿ ಎಷ್ಟರಲ್ಲಿ ಆರಂಭವಾಯಿತು ಅಂದರೆ 1973ರಲ್ಲಿ ಉತ್ತರಾಖಂಡದ ಅಂದಿನ ಉತ್ತರ ಪ್ರದೇಶದ ಹಿಮಾಲಯ ಪ್ರದೇಶದಲ್ಲಿ ಆರಂಭವಾಗುತ್ತೆ ಚಿಪ್ಕೋ ಮೂಮೆಂಟು. ನೆಕ್ಸ್ಟು ಮುಖ್ಯ ನಾಯಕರು ಯಾರು? ಚಿಪ್ಕೋ ಮೂಮೆಂಟದ ಮುಖ್ಯ ನಾಯಕರು ಯಾರು ಅಂದರೆ ಸುಂದರ್ಲಾಲ್ ಬಹುಗುಣ ಮತ್ತು ಚಾಂಡಿ ಪ್ರಸಾದ್ ಭಟ್ ಮತ್ತು ಗ್ರಾಮೀಣ ಮಹಿಳೆಯರು ಏನು ಮಾಡ್ತಾರೆ, ಈ ಹೋರಾಟಕ್ಕೆ ಮುಖ್ಯ ನಾಯಕರಾಗಿ ಸಾಥ್ ಕೊಡ್ತಾರೆ. ಇದರ ಹಿನ್ನೆಲೆ ಏನು? ಚಿಪ್ಕೋ ಮೂಮೆಂಟನ್ನು ಮಾಡ್ತಕ್ಕಂಥ ಹಿನ್ನೆಲೆ ಏನು ಅಂದರೆ, ಇದರ ಹಿನ್ನೆಲೆ ಅಂತ ನೋಡ್ತಾ ಹೋದರೆ ಅರಣ್ಯ ಕಡಿಯುವ ಗುತ್ತಿಗೆದಾರರು ಹಳ್ಳಿಗಳ ಬಳಿ ಇರುವಂತಹ ಕಾಡುಗಳನ್ನು ಕಡಿದುಕೊಳ್ಳಲು ಬಂದಾಗ ಹಳ್ಳಿಯ ಜನರು ಅದನ್ನೇನು ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಲ್ವಾ. ಅರಣ್ಯ ನಾಶದ ವಿರುದ್ಧ. ಅದರ ಹಿನ್ನೆಲೆ ಏನಂದರೆ ಅರಣ್ಯ ಕಡಿಲಿಕ್ಕೆ ಬಂದಿರತಕ್ಕಂತಹ ಏನು ಗುತ್ತಿಗೆದಾರರು ಇರ್ತಾರಲ್ವ, ಆ ಗುತ್ತಿಗೆದಾರರನ್ನು ಇವರೇನು ಮಾಡ್ತಾರೆ, ಆ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಆ ಮರ ಕಡಿಯುವುದರ ವಿರುದ್ಧವಾಗಿ ಇವರು ಹೋರಾಟಕ್ಕೆ ನಿಲ್ತಾರೆ. ಓಕೆ, ಇದರ ಪದ್ಧತಿ ಏನು? ಮಹಿಳೆಯರು ಮರಗಳಿಗೆ ಅಪ್ಪಿಕೊಂಡು, ನೋಡಿ ಇಲ್ಲಿದೆ ಪದ್ಧತಿ ಏನಪ್ಪ ಅಂದರೆ, ಈ ಚಿಪ್ಕೋ ಮೂಮೆಂಟದ ಪದ್ಧತಿ ಮಹಿಳೆಯರು ಮರಗಳಿಗೆ ಅಪ್ಪಿಕೊಂಡು ಅಥವಾ ಚಿಪ್ಪಿಕೊಂಡು ಅಂತೇನು ಕರಿಬೋದು, ಅದರ ಬಳಿ ನಿಂತುಕೊಂಡು ಏನು ಮಾಡ್ತಾರೆ, ಹೋರಾಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಗುತ್ತಿಗೆದಾರರು ಮರ ಕಡಿಲಿಕ್ಕೆ ಸಾಧ್ಯವಾಗಲಿಲ್ಲ. ಓಕೆ, ಆ ಮರ ಕಡಿಯುವುದರ ಏನು ಗುತ್ತಿಗೆದಾರರು ಬಂದಿದ್ರಲ್ಲ, ಆ ಗುತ್ತಿಗೆದಾರರು ಬಂದಾಗ ಆ ಮರವನ್ನು ಅಪ್ಪಿಕೊಂಡು ನಿಂತಾರೆ ಅಲ್ಲಿನ ಮಹಿಳೆಯರು, ಅಲ್ಲಿನ ಸಾರ್ವಜನಿಕ ಅಥವಾ ಅಲ್ಲಿನ ಲೋಕಲ್ ಪೀಪಲ್ಸ್ ಏನು ಮಹಿಳೆಯರಿದ್ದಾರಲ್ಲ, ಅವ್ರು ಏನು ಮಾಡ್ತಾರೆ, ಆ ಮರವನ್ನು ಅಪ್ಪಿಕೊಳ್ಳುವುದರ ಮೂಲಕ ಆ ಮರ ಕಡಿಯುವ ಗುತ್ತಿಗೆದಾರರ ವಿರುದ್ಧ ಏನು ಮಾಡ್ತಾರೆ, ವಿರೋಧ ಮಾಡ್ತಾರೆ. ಓಕೆ, ಉದ್ದೇಶ ಏನು ಇದರ? ಅರಣ್ಯಗಳನ್ನು ರಕ್ಷಿಸುವುದು. ನೋಡಿ, ಅರಣ್ಯಗಳ ಸಂರಕ್ಷಣೆ ಮಾಡೋದು, ಪರಿಸರ ಸಮತೋಲನವನ್ನು ಕಾಪಾಡೋದು, ಹಳ್ಳಿಯ ಜನರ ಜೀವನಾಧಾರವಾದಂತಹ ಮರಗಳನ್ನು ಉಳಿಸ್ಕೊಳ್ಳುವಂತಹ ಉದ್ದೇಶ ಇರುತ್ತೆ. ನೆಕ್ಸ್ಟ್ ಇದರ ಪ್ರಭಾವ ಏನಾಯಿತು ಹಾಗಿದ್ರೆ? ಭಾರತದ ಪರಿಸರ ಸಂರಕ್ಷಣಾ ಚಳುವಳಿಗಳಲ್ಲಿ ಪ್ರಮುಖ ತಿರುವು ನೀಡ್ತಾ ಹೋಗುತ್ತೆ. ಸರ್ಕಾರವು ಅದರ ಬಳಿಕ ಕೆಲವು ಪ್ರದೇಶಗಳಲ್ಲಿ ಅರಣ್ಯ ಕಡಿತವನ್ನು ಏನು ಮಾಡುತ್ತೆ, ನಿಷೇಧ ಮಾಡ್ತಾ ಹೋಗುತ್ತೆ. ಓಕೆ, ಇದು ಏನಾಯಿತು ಅಂದರೆ ಚಿಪ್ಕೋ ಮೂಮೆಂಟ್ ಆಯಿತು. ನೆಕ್ಸ್ಟು ಅಪ್ಪಿಕೋ ಮೂಮೆಂಟನ್ನು ನೋಡ್ತಾ ಹೋಗೋಣ. ಚಿಪ್ಕೋ ಮೂಮೆಂಟು ನಮ್ಮ ಭಾರತ ಲೆವೆಲಲ್ಲಿ, ಓಕೆ, ನಮ್ಮ ಭಾರತ ಲೆವೆಲಲ್ಲಿ ಉತ್ತರಾಖಂಡದಲ್ಲಿ ಆರಂಭವಾಗಿರ್ತಕ್ಕಂಥದ್ದು ಚಿಪ್ಕೋ ಮೂಮೆಂಟ್ ಆದರೆ, ನಮ್ಮ ಕರ್ನಾಟಕದಲ್ಲೇ ಆರಂಭವಾಗಿರ್ತಕ್ಕಂಥದ್ದಕ್ಕೆ ನಾವು ಅಪ್ಪಿಕೋ ಚಳುವಳಿ ಅಂತ ಕರಿತೀವಿ. ಓಕೆ, ಅಪ್ಪಿಕೋ ಚಳುವಳಿ ಅಂತ ಕರಿತೀವಿ. ಇದನ್ನು ಕ್ವಶನ್ ಕೇಳಿದರೆ, ಮರ ಕಡಿಯುವುದರ ವಿರುದ್ಧ ಆರಂಭಗೊಂಡಿರ್ತಕ್ಕಂತಹ ಚಳುವಳಿ ಅಥವಾ ಆಂದೋಲನ ನಮ್ಮ ಕರ್ನಾಟಕದಲ್ಲಿ ಯಾವುದು ಅಂತ ಕೇಳಿದರೆ ಅದು ಅಪ್ಪಿಕೋ ಚಳುವಳಿ. ನೆಕ್ಸ್ಟ್ ಯಾವ ವರ್ಷದಲ್ಲಿ ಅಪ್ಪಿಕೋ ಚಳುವಳಿ ಬಂತು ಅಂತಲೂ ಕೇಳ್ಬೋದು ಅಲ್ವಾ. ಅದರ ಮುಖ್ಯ ನಾಯಕರು ಯಾರು ಅಂತಲೂ ಕೇಳ್ಬೋದು. ಅದಕ್ಕೆ 1983ರಲ್ಲಿ
ಯಾವುದು ಅಪ್ಪಿಕೋ ಚಳುವಳಿ ಕರ್ನಾಟಕದಲ್ಲಿ ನೋಡಿ ಇಲ್ಲಿ 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸಿರ್ಸಿ ಭಾಗದಲ್ಲಿ ಓಕೆ ಸಿರ್ಸಿ ಸುಳ್ಯ ಈ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಏನು ಮಾಡಿದ್ರು ಈ ಅಪ್ಪಿಕೋ ಚಳುವಳಿಯನ್ನು ಆರಂಭ ಮಾಡಿದರು. ಹಾಗಿದ್ರೆ ಇದರ ಮುಖ್ಯ ನಾಯಕತ್ವವನ್ನು ವಹಿಸಿದವರು ಯಾರು ಅಂದರೆ ಸುಲೇಮಾನ್ ಬಕ್ಕಿಮನಿ ಅಂತೇಳಿ ಓಕೆ ಸುಲೇಮಾನ್ ಬಕ್ಕಿಮನಿ ಮತ್ತು ಪಾಂಡುರಂಗ ಹೆಗಡೆಯವರು ಮತ್ತು ಸ್ಥಳೀಯ ರೈತ ಮಹಿಳೆಯರು ಸಹ ಏನು ಮಾಡ್ತಾರೆ ಈ ಅಪ್ಪಿಕೋ ಚಳುವಳಿಗೆ ಸಾಥನ್ನು ನೀಡ್ತಾರೆ. ಇದರ ಹಿನ್ನೆಲೆ ಏನು? ಪಶ್ಚಿಮ ಘಟ್ಟದ ಕಾಡುಗಳನ್ನು ವ್ಯಾಪಕವಾಗಿ ಕಡಿಯಲಾಗ್ತಾ ಇತ್ತು ಆಗ. ಸೊ ಅಂತಹ ಕಾಡುಗಳ ಕಡಿಯುವುದರ ವಿರುದ್ಧವಾಗಿ ಇವರು ಹೋರಾಟಕ್ಕೆ ನಿಲ್ತಾರೆ. ಇದರಿಂದ ಮಣ್ಣು ಕೊಚ್ಚು ಹೋಗುವುದು, ನೀರಿನ ಕೊರತೆ, ಜನರ ಜೀವನಕ್ಕೆ ತೊಂದರೆ ಆಗುವಂಥದ್ದು ಅಲ್ಲಿ ಈ ಥರ ಎಲ್ಲ ಸಮಸ್ಯೆಗಳು ಆರಂಭವಾಗ್ತಾ ಇದ್ದು. ಸೊ ಅದರ ಪರ್ಪಸ್ಸಿಗೆ ಇವ್ರು ಏನು ಮಾಡ್ತಾರೆ, ಅಲ್ಲಿನ ಈ ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ ಸ್ಥಳೀಯ ರೈತರು ಏನು ಮಾಡ್ತಾರೆ ಈ ಅಪ್ಪಿಕೋ ಚಳುವಳಿಯನ್ನು ಆರಂಭ ಮಾಡ್ತಾರೆ 1983ರಲ್ಲಿ. ಇದರ ಪದ್ಧತಿ ಏನು? ಚಿಪ್ಪುಕೋ ಚಳುವಳಿಯಿಂದ ಪ್ರೇರಣೆ ಪಡಿತಾರೆ ಇವರು ಕೂಡ. ನೋಡಿ ಉತ್ತರಾಖಂಡದಲ್ಲಿ ಈ ಭಾರತದ ಉತ್ತರಾಖಂಡದಲ್ಲಿ ನಡೆದಿರತಕ್ಕಂತಹ ಈ ಹಿಮಾಲಯ ಪರ್ವತದಲ್ಲಿ ಅಲ್ಲಿ ನಡೆದಿರ್ತಕ್ಕಂತಹ ಆ ಚಿಪ್ಕೋ ಚಳುವಳಿಯಿಂದ ಇವರು ಪ್ರೇರಣೆಯನ್ನು ಪಡೆದು ಜನರು ಮರಗಳಿಗೆ ಅಪ್ಪಿಕೊಂಡು ನಿಲ್ತಾರೆ. ಇದರಿಂದ ಮರೆ ಕಟ್ಟಲಿಕ್ಕೆ ಅವರಿಗೆ ಅಸಾಧ್ಯವಾಗ್ತದೆ. ಇದರ ಉದ್ದೇಶ ಏನಾಗಿದ್ರೆ ಕಾಡು, ಮಣ್ಣು, ನೀರು ಮತ್ತು ಗಾಳಿ ಇವುಗಳನ್ನು ಉಳಿಸಿಕೊಳ್ಳಲಿಕ್ಕೆ, ಒಟ್ಟಾರೆ ಹೇಳೋದಾದರೆ ಕಾಡಿನ ನಾಶದ ವಿರುದ್ಧವಾಗಿ ಆರಂಭ ಮಾಡಿರ್ತಕ್ಕಂಥದ್ದು. ಇದರ ಪ್ರಭಾವ ಏನು? ಕರ್ನಾಟಕದಲ್ಲಿ ಅರಣ್ಯ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ನಂತರ ಸರ್ಕಾರವು ಸಹ ಅರಣ್ಯ ಕಡಿತ ನಿಯಂತ್ರಿಸಲು ಒಂದಷ್ಟು ಕ್ರಮಗಳನ್ನು ಸಹ ಕೈಗೊಂಡಿತು. ಇದು ಏನಪ್ಪ ಅಂತ ಹೇಳಿದ್ರೆ ಅಪ್ಪಿಕೋ ನೆಕ್ಸ್ಟು ಚಿಪ್ಪುಕೋ ಚಳುವಳಿ ಆಯಿತು. ಓಕೆ, ನೆಕ್ಸ್ಟ್ ಬಂತು ನರ್ಮದಾ ಬಚಾವೋ ಆಂದೋಲನ. ನರ್ಮದಾ ಬಚಾವೋ ಆಂದೋಲನ ಇದನ್ನು ನಾವು ಶಾರ್ಟಾಗಿ NBA ಅಂತ ಕರಿತೀವಿ. ಓಕೆ, ಆರಂಭವಾಗಿದ್ದು ಯಾವಾಗಂದರೆ 1985ರಲ್ಲಿ. 1985ರಲ್ಲಿ ಆರಂಭವಾಯಿತು. ಎಲ್ಲಿ ಆರಂಭವಾಯಿತು ಅಂದರೆ ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ, 3 ರಾಜ್ಯಗಳಲ್ಲಿ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಏನಾಗುತ್ತಿದ್ದು ನರ್ಮದಾ ಬಚಾವೋ ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ರೆ. ಇದರ ಮುಖ್ಯ ನಾಯಕರು ಯಾರು ಅಂದರೆ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ವೆರಿ ಇಂಪಾರ್ಟೆಂಟ್ ಆಗುತ್ತಿದ್ದು. ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆರವರು ನರ್ಮದಾ ಬಚಾವೋ ಆಂದೋಲನವನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದ್ರೆ ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರವನ್ನು ಸೇರಿದಂತೆ ಹಲವಾರು ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿತ್ತು. ನೋಡಿ, ಇದರ ಹಿನ್ನೆಲೆ ನರ್ಮದಾ ನದಿಯ ಮೇಲೆ ಸರ್ದಾರ್ ಸರೋವರ ಸೇರಿದಂತೆ ಹಲವಾರು ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿತ್ತು. ಇದರಿಂದ ಸಾವಿರಾರು ಹಳ್ಳಿಗಳು ನೀರಿನಲ್ಲಿ ಮುಳುಗು ಹೋಗ್ತಾ ಇತ್ತು. ಲಕ್ಷಾಂತರ ಜನರ ವಸತಿ ಮತ್ತು ಜಮೀನು ಕೊಚ್ಚಿ ಹೋಗ್ತಾ ಇತ್ತು, ಕಳೆದು ಹೋಗ್ತಾ ಇತ್ತು. ಸೊ ಆ ಪರ್ಪಸ್ಲಿಗೆ ನರ್ಮದಾ ಬಚಾವೋ ಆಂದೋಲನವನ್ನು ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆಯವರು ಆರಂಭ ಮಾಡಿದರು. ಇದರ ಮುಖ್ಯ ಉದ್ದೇಶ ಏನಂದರೆ ಬಾಧಿತರಾಗಿರ್ತಕ್ಕಂಥ ಅಥವಾ ಮುಳುಗಡೆಗೆ ಒಳಗಾಗಿರ್ತಕ್ಕಂತಹ ಜನರಿಗೆ ಮತ್ತೆ ಪುನರ್ವಸತಿಯನ್ನು ಕಲ್ಪಿಸಿಕೊಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ನರ್ಮದಾ ಬಚಾವೋ ಆಂದೋಲನವನ್ನು ಆರಂಭ ಮಾಡಿದರು. ನೆಕ್ಸ್ಟು ಅಣೆಕಟ್ಟುಗಳಿಂದ ಉಂಟಾಗುವಂತಹ ಪರಿಸರ ಹಾನಿಯನ್ನು ತಡೆಯುವುದು. ನೆಕ್ಸ್ಟು ದೊಡ್ಡ ದೊಡ್ಡ ಅಣೆಕಟ್ಟುಗಳಿಗೆ ಬದಲಾಗಿ ಸಣ್ಣ ಸಣ್ಣ ಮಧ್ಯಮ ಅಣೆಕಟ್ಟುಗಳನ್ನು, ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ಮತ್ತು ಮಳೆ ನೀರು ಸಂಗ್ರಹಣೆಗೆ ಪರಿಸರ ಸ್ನೇಹಿ ಪರಿಹಾರವನ್ನು ಏನು ಮಾಡಿದರು, ಪರಿಹಾರಕ್ಕೆ ಒತ್ತಾಯ ಮಾಡಿದರು. ಈ ಪದ್ಧತಿ ಏನಪ್ಪ ಅಂದರೆ ಶಾಂತಿಯುತ ಪ್ರತಿಭಟನೆ, ಇದು ಹಸಿವಿನ ಹೋರಾಟಗಳು ಕೂಡ, ಇದು ನ್ಯಾಯಾಲಯದಲ್ಲಿ ಹಕ್ಕು ಹೋರಾಟಗಳು ನಡೀತಾ ಹೋದವು. ಇದರ ಪ್ರಭಾವದಿಂದ ಏನೆಲ್ಲ ಆಯಿತು, ಭಾರತದಲ್ಲಿ ಪರಿಸರ ವಿಕಾಸ ಹೋರಾಟಗಳಲ್ಲಿ ಅತಿ ಪ್ರಮುಖ ಚಳುವಳಿ ಅಂದರೆ ಇದು ನರ್ಮದಾ ಬಚಾವೋ. ಸುಪ್ರೀಂ ಕೋರ್ಟು ಹಲವು ಬಾರಿ ವಿಚಾರಣೆಯನ್ನು ನಡೆಸಿ ಕೆಲವು ಹಂತಗಳಲ್ಲಿ ಬಾಧಿತರಿಗೆ ಏನು ಮಾಡಿದ್ರು ಅಂದರೆ ಪುನರ್ವಸತಿಯ ಕ್ರಮವನ್ನು ಜಾರಿಗೊಳಿಸಲಾಯಿತು. ಓಕೆ, ಇದಿಷ್ಟು ನರ್ಮದಾ ಬಚಾವೋ ಆಂದೋಲನ ಆಯಿತು. ನೆಕ್ಸ್ಟು ಪರಿಸರಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ದಿನಾಚರಣೆಗಳಿದೆ. ಇದರಲ್ಲೂ ಸಹ ನಮಗೆ PSCಗೆ ಕ್ವಶನ್ ಕೇಳಿದ್ದಾರೆ. ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ 16ರಿಂದ ಆಚರಣೆ ಮಾಡಲಾಯಿತು. ನೋಡಿ, ವಿಶ್ವ ಓಝೋನ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಯಿತು ಅಂತ ಹೇಳ್ಬಿಟ್ಟು 2015ರಲ್ಲಿ KSETಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು. ಓಕೆ, ಅದಕ್ಕೆ ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಮುಖ ಈ ಪರಿಸರಕ್ಕೆ ಸಂಬಂಧಿಸಿದ ದಿನಾಚರಣೆಗಳನ್ನು ತೊಗೊಂಡು ಬಂದಿದ್ದೀನಿ. ವಿಶ್ವ ಅರಣ್ಯ ದಿನ ಮಾರ್ಚ್ 22, ವಿಶ್ವ ಜಲ ದಿನ 22, ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7, ವಿಶ್ವ ಆರೋಗ್ಯ ದಿನ ಏಪ್ರಿಲ್ 7, ಪೃಥ್ವಿ ದಿನ ಏಪ್ರಿಲ್ 22, ಪೃಥ್ವಿ ದಿನ ಅಥವಾ ಭೂಮಿಯ ದಿನ ಅಂತ ಕರಿತೀವಿ, ಏಪ್ರಿಲ್ 22. ನೆಕ್ಸ್ಟ್ ವಿಶ್ವ ಪರಿಸರ ದಿನ ಜೂನ್ 5. ನೋಡಿ, ವಿಶ್ವ ಪರಿಸರ ದಿನ ಜೂನ್ 5. ವಿಶ್ವ ಜನಸಂಖ್ಯೆ ದಿನ ಜುಲೈ 11, ವಿಶ್ವ ಜನಸಂಖ್ಯೆ ದಿನ ಜುಲೈ 11. ನೆಕ್ಸ್ಟು ವಿಶ್ವ ಪ್ರಕೃತಿ ದಿನ. ನೋಡಿ, ವಿಶ್ವ ಪ್ರಕೃತಿ ದಿನ ಅಕ್ಟೋಬರ್ 3. ವನ್ಯಜೀವಿ ಸಪ್ತಾಹ, ನೋಡಿ ಇದು ವೆರಿ ಇಂಪಾರ್ಟೆಂಟು. ವನ್ಯಜೀವಿ ಸಪ್ತಾಹ ಅಕ್ಟೋಬರ್ 1ರಿಂದ 7ರವರೆಗೆ ಆಚರಣೆ ಮಾಡ್ತಾರೆ. ಓಕೆ, ಇದು ಪರಿಸರಕ್ಕೆ ಸಂಬಂಧಿಸಿದಂಥ ಒಂದಷ್ಟು ದಿನಾಚರಣೆಗಳಾಗಿತ್ತು. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ನೋಡೋಣ. ವೆರಿ 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 ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್. ಓಕೆ,
ಫಸ್ಟು ಅಂತಾರಾಷ್ಟ್ರೀಯ ಒಪ್ಪಂದಗಳು 2 ಅಥವಾ ಹೆಚ್ಚಿನ ದೇಶಗಳ ನಡುವೆ ಔಪಚಾರಿಕ ತಿಳುವಳಿಕೆ ಅಥವಾ ಬದ್ಧತೆಗಳಾಗಿವೆ. 2 ದೇಶಗಳ ನಡುವೆ ಒಪ್ಪಂದಗಳನ್ನು ದ್ವಿಪಕ್ಷೀಯ ಅಂತ ಕೂಡ ಕರಿತೀವಿ ಅಲ್ವಾ. 2 ದೇಶಗಳ ನಡುವಿನ ಒಪ್ಪಂದವನ್ನು ನಾವು ದ್ವಿಪಕ್ಷೀಯ ಅಂತ ಹೇಳಿ ಕರಿತೀವಿ. 2 ಪಕ್ಷಗಳು ಸೇರಿ ಒಪ್ಪಂದ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಹಲವಾರು ದೇಶಗಳ ನಡುವಿನ ಒಪ್ಪಂದವನ್ನು ಈ ಬಹುಪಕ್ಷೀಯ ಅಂತ ಕರಿತೀವಿ. ನೋಡಿ, 2 ದೇಶಗಳ ನಡುವಿನ ಒಪ್ಪಂದಕ್ಕೆ ನಾವು ದ್ವಿಪಕ್ಷೀಯ ಅಂತ ಹೇಳಿ ಕರೆದ್ರೆ, ಓಕೆ, 2ಕ್ಕಿಂತ ಹೆಚ್ಚಾಗಿ ಹಲವಾರು ದೇಶಗಳ ನಡುವಿನ ಒಪ್ಪಂದಕ್ಕೆ ನಾವು ಏನಂತ ಕರಿತೀವಿ? ಬಹುಪಕ್ಷೀಯ. ಹಲವಾರು ದೇಶಗಳ ನಡುವಿನ ಒಪ್ಪಂದವನ್ನು ನಾವು ಬಹುಪಕ್ಷೀಯ ಒಪ್ಪಂದಗಳಂತ ಕರಿತಾ ಹೋಗ್ತಾರೆ. 1987ರಲ್ಲಿ ಈ ಮಾಂಟ್ರಿಯೋ ಪ್ರೋಟೋಕಾಲ್ 1987ರಲ್ಲಿ ಅಂತಿಮಗೊಳಿಸಲಾಗಿರ್ತಕ್ಕಂಥ ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ವಾಯುಮಂಡಲದಲ್ಲಿರ್ತಕ್ಕಂಥ ಓಜೋನ್ ಪದರವನ್ನು ರಕ್ಷಿಸಲಿಕ್ಕೆ ಜಾಗತಿಕವಾಗಿ ಒಪ್ಪಂದಕ್ಕೆ ಇದು ಸಹಿ ಆಗ್ತಾ ಹೋಗುತ್ತೆ. ಓಕೆ, ಸಹಿ ಮಾಡಿದ ದಿನಾಂಕ ಫಸ್ಟ್ ಯಾವುದು ಅಂದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಈ 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವಾಗ ಜಾರಿ ಬಂತು ಅಂತ ಕೇಳ್ಬೋದು. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ 1987ರಲ್ಲಿ ಜಾರಿಗೊಳಿಸಲಾಯಿತು. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಕ್ಕೆ ಜಾರಿ ಮಾಡಲಾಯಿತು ಅಂತ ಹೇಳಿದ್ರೆ, ಈ ವಾಯುಮಂಡಲದಲ್ಲಿರ್ತಕ್ಕಂಥ ಓಜೋನ್ ಪದರವನ್ನು ರಕ್ಷಣೆ ಮಾಡಲಿಕ್ಕೆ ಜಾಗತಿಕ ಒಪ್ಪಂದಕ್ಕೆ ಇದೇನು ಮಾಡುತ್ತೆ? ಸಹಿ ಹಾಕಲಾಯಿತು. ಎಷ್ಟರಲ್ಲಿ ಸಹಿ ಹಾಕಲಾಯಿತು ಅಂದರೆ ಸೆಪ್ಟೆಂಬರ್ 16, 1986ರಲ್ಲಿ. ಸೆಪ್ಟೆಂಬರ್ 16, 1986ರಲ್ಲಿ. ಹಾಗಾಗಿ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 16ರನ್ನು ನೋಡಿ, ಪ್ರತಿ ವರ್ಷ ಸೆಪ್ಟೆಂಬರ್ 16ರನ್ನು ಓಝೋನ್ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಓಕೆ, ಇದನ್ನು ಕೇಳಿದರೆ 2015ರ ಕೆಸೆಟಲ್ಲಿ ಓಝೋನ್ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂದರೆ ಸೆಪ್ಟೆಂಬರ್ 16ರಂದು ನಾವು ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಜನವರಿ 1, 1987ರಿಂದ ಜಾರಿಗೆ ಬಂತು. ಸೆಪ್ಟೆಂಬರ್ 16 ಓಝೋನ್ ಪದರದ ಈ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಆಗಿ ನಾವು ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಗೆ ಬಂದಂತಹ ದಿನವನ್ನು ವಾರ್ಷಿಕೋತ್ಸವವನ್ನು ಇದು ಆಚರಣೆ ಮಾಡುತ್ತೆ. ನೋಡಿ, ಅಂದರೆ ಈ ಸೆಪ್ಟೆಂಬರ್ 16ರಿಂದ ಓಝೋನ್ ಪದರದ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಪ್ರತಿ ವರ್ಷ. ಓಕೆ, ಅದನ್ನೇ ನಾವು ಈ ಓಝೋನ್ ಪದರ ಅಥವಾ ಓಝೋನ್ ದಿನ ಅಂತ ಹೇಳ್ಬಿಟ್ಟು 16 ಸೆಪ್ಟೆಂಬರಲ್ಲಿ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ 240ಕ್ಕೂ ಹೆಚ್ಚು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಸಾವಿರಾರು ಅನ್ವಯಗಳಲ್ಲಿ 96 ಓಝೋನ್ ಸವಕಳಿಯ ರಾಸಾಯನಿಕಗಳನ್ನು ಗುರಿಯಾಗಿಸಿಕೊಂಡು ಏನು ಮಾಡುತ್ತೆ? ಆರಂಭವಾಗಿರ್ತಕ್ಕಂಥದ್ದು ಮಾಂಟ್ರಿಯಲ್ ಪ್ರೋಟೋಕಾಲ್ ಆಯಿತು. ನೆಕ್ಸ್ಟು ರಿಯೋ ಶೃಂಗಸಭೆ ಅಂತೇಳಿ. ರಿಯೋ ಶೃಂಗಸಭೆ 1992ರಲ್ಲಿ ನಡೀತದೆ. ರಿಯೋ ಶೃಂಗಸಭೆ. ಈ ರಿಯೋ ಶೃಂಗಸಭೆ 1992ರಲ್ಲಿ ಇದರ ಮುಖ್ಯಾಂಶಗಳು ಏನಿದೆ ಅಂದರೆ ರಿಯೋ ಡಿ ಜನೈರೋದಲ್ಲಿ. ಇದು ರಿಯೋ ಶೃಂಗಸಭೆ ನಡೆದಿರ್ತಕ್ಕಂಥ ಸ್ಥಳ ಯಾವುದು ಅಂದರೆ ಈ ಬ್ರೆಜಿಲಲ್ಲಿ ಕಂಡು ಬರ್ತಕ್ಕಂತಹ ರಿಯೋ ಡಿ ಜನೈರೋ ಅಂತೇಳಿ. ನೆಕ್ಸ್ಟು ದಿನಾಂಕ 3 ಜೂನ್ 14 ನೋಡಿ, ಜೂನ್ 3 ಮತ್ತು 14 ಜೂನ್ ಅಂದು 1992ರ ದಿನಾಂಕದಲ್ಲಿ ಇದು ಏನಾಗುತ್ತೆ? ಸಭೆಯನ್ನು ಸೇರಿರುತ್ತೆ. ಹಮ್ಮಿಕೊಂಡದ್ದು ಸಂಸ್ಥೆ ಯಾವುದಂದರೆ ಯುನೈಟೆಡ್ ನೇಷನ್ಸ್. ಓಕೆ, ಇದರ ಮುಖ್ಯ ಉದ್ದೇಶ ಏನು ಆಗಿದ್ರೆ, ರಿಯೋ ಶೃಂಗಸಭೆಯ ಮುಖ್ಯ ಉದ್ದೇಶ ಪರಿಸರ ಸಂರಕ್ಷಣೆ ಮತ್ತು ಶಾಶ್ವತ ಅಭಿವೃದ್ಧಿಗೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನದೆಯಲ್ಲ, ಈ ಥರ ನಾವು ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ಶಾಶ್ವತ ಅಭಿವೃದ್ಧಿ ಗುರಿಗಳನ್ನಾಗಿ ಮಾಡಬೇಕು. ಜಾಗತಿಕ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥದ್ದು ಯಾವುದು ಆಯಿತು ಅಂದರೆ ಯುನೈಟೆಡ್ ನೇಷನ್ ಅವರು ಕೈಗೊಂಡಿರ್ತಕ್ಕಂತಹ ಈ ರಿಯೋ ಶೃಂಗಸಭೆ. ನೆಕ್ಸ್ಟ್ ಇದನ್ನು ಭೂ ಶೃಂಗಸಭೆ ಅಂತ ಕೂಡ ಕರಿತಾ ಹೋಗ್ತಾರೆ. ಯಾವುದನ್ನು? ರಿಯೋ ಶೃಂಗಸಭೆಯನ್ನು ಭೂ ಶೃಂಗಸಭೆ ಎಂದು ಕೂಡ ಕರೀತಾರೆ. 172 ರಾಷ್ಟ್ರಗಳು ಭಾಗವಹಿಸಿರ್ತವೆ. ಯಾವುದರಲ್ಲಿ? ಈ ರಿಯೋ ಶೃಂಗಸಭೆಯಲ್ಲಿ. ಪ್ರಮುಖ ತೀರ್ಮಾನಗಳು ಏನಾಯಿತು ಆಗಿದ್ರೆ, ಆಗಸ್ಟ್ ಏನದು ಅಜೆಂಡಾ 21 ಅಂದರೆ ಅಜೆಂಡಾ 21 21ನೇ ಶತಮಾನದ ಶಾಶ್ವತ ಅಭಿವೃದ್ಧಿಗೆ ಜಾಗತಿಕ ಕಾರ್ಯಯೋಜನೆಯನ್ನು ರೂಪಿಸಿತ್ತು ಈ ರಿಯೋ ಡಿ ಜನೈರೋ. ಈ ರಿಯೋ ಡಿಕ್ಲರೇಷನ್ ಏನಾಯಿತು ತೀರ್ಮಾನ ಅಂದರೆ ಪರಿಸರ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ 27 ತತ್ವಗಳನ್ನು ಬಿಡುಗಡೆ ಮಾಡಿತು. ಇನ್ನು ಫಾರೆಸ್ಟ್ ಪ್ರಿನ್ಸಿಪಲ್ಸ್, ಈ ಕಾಡುಗಳ ಸಂರಕ್ಷಣೆಗಾಗಿ ಮಾರ್ಗಸೂಚಿಗಳನ್ನು ನೀಡಿತು. 2 ಪ್ರಮುಖ ಅಂತಾರಾಷ್ಟ್ರೀಯ ಒಪ್ಪಂದಗಳು ನಡೀತಾ ಹೋದವು ರಿಯೋ ಡಿ ಜನೈರೋದಲ್ಲಿ ಆಗಿರ್ತಕ್ಕಂಥ ಈ ರಿಯೋ ಶೃಂಗಸಭೆಯಲ್ಲಿ. ಮತ್ತೆ 2 ಅಂತಾರಾಷ್ಟ್ರೀಯ ಪ್ರಮುಖ ಒಪ್ಪಂದಗಳು ನಡೆದವು. ಆ ಪ್ರಮುಖ ಒಪ್ಪಂದಗಳು ಯಾವುವು ಅಂದರೆ UNFCCC ಅಂದರೆ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಅಂತ ಕರಿತೀವಲ್ಲ, ಯುನೈಟೆಡ್ ನೇಷನ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಕನ್ವೆನ್ಷನ್ ಅಂತ ಒಂದು ಪ್ರೋಗ್ರಾಮ್ ಮೂಲಕ. ನಂತರ ಈ ಕ್ಯೋಟೋ ಪ್ರೋಟೋಕಾಲ್ ನೆಕ್ಸ್ಟ್ ಹೇಳ್ತೀನಿ ನಾನು. ಆ ಕ್ಯೋಟೋ ಪ್ರೋಟೋಕಾಲನ್ನು ಈ ರಿಯೋ ಶೃಂಗಸಭೆಯಲ್ಲಿ ಏನು ಮಾಡಿದರು? ಕೈಗೊಳ್ಳಬೇಕು ಅನ್ನುವಂಥ ಆಯೋಜನೆಯನ್ನು ಮಾಡಿದರು. ಅದನ್ನು 1997ರಲ್ಲಿ ಮತ್ತು ಪ್ಯಾರಿಸ್ ಒಪ್ಪಂದವನ್ನು 2017ರಲ್ಲಿ ಏನು ಮಾಡಿದರು? 2015ರಲ್ಲಿ ಏನು ಮಾಡ್ತಾರೆ? ಇದನ್ನು ಜಾರಿ ತರಬೇಕು ಅಂತೇಳಿ ಈ ರಿಯೋ ಶೃಂಗಸಭೆಯಲ್ಲಿ ಆಯೋಜನೆ ಮಾಡಿದರು.
ಫಸ್ಟ್ ನೋಡಿ ಕ್ಯೋಟೋ ಪ್ರೋಟೋಕಾಲ್ ಅಥವಾ ಕನ್ನಡದಲ್ಲಿ ಕ್ಯೋಟೋ ಶಿಷ್ಟಾಚಾರ ಅಂತೇಳಿ ಕರಿತೀವಿ. ಕ್ಯೋಟೋ ಪ್ರೋಟೋಕಾಲ್ ಓಕೆ ನಡೆದಂಥ ಸ್ಥಳ ಯಾವುದು ಅಂದರೆ ಕ್ಯೋಟೋ ನಗರ, ಜಪಾನಿನಲ್ಲಿ ಕಂಡುಬರ್ತಕ್ಕಂತಹ ಈ ಕ್ಯೋಟೋ ನಗರದಲ್ಲಿ ಯಾವಾಗ ಅಂಗೀಕಾರ ಆಯಿತು ಇದು ಅಂದರೆ 1997 ಡಿಸೆಂಬರ್ 11ರಂದು ಅಂಗೀಕಾರವಾಯಿತು. ಜಾರಿಗೆ ಬಂದ ದಿನಾಂಕ 2005 ಫೆಬ್ರವರಿ 16. ನೋಡಿ, ಈ ಕ್ಯೋಟೋ ಶಿಷ್ಟಾಚಾರ ಅಥವಾ ಕ್ಯೋಟೋ ಪ್ರೋಟೋಕಾಲ್ ಯಾವಾಗ ಜಾರಿಗೆ ಬಂತು ಅಂದರೆ 2005 ಫೆಬ್ರವರಿ 16ರಂದು ಇದು ಜಾರಿಗೆ ಬರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆಯಲ್ಲ ಇವನ ಉತ್ಸರ್ಗವನ್ನು ನಿಯಂತ್ರಿಸಲಿಕ್ಕೆ, ಇದರ ಬೆಳವಣಿಗೆ ಅಂದರೆ ಈ ಹಸಿರು ಮನೆ ಅನಿಲವನ್ನು ನಿಯಂತ್ರಣ ಮಾಡಲಿಕ್ಕೆ, ಹವಾಮಾನದ ಬದಲಾವಣೆಗೆ, ಕ್ಲೈಮೇಟ್ ಚೇಂಜಸ್ಗೆ ತಡಿಬೇಕು ಅಂತೇಳಿ. ನೋಡಿ, ಈ ಗ್ರೀನ್ ಹೌಸ್ ಗ್ಯಾಸನ್ನು ತಡೆಯೋದಕ್ಕೆ ಮತ್ತು ಹವಾಮಾನ ಬದಲಾವಣೆಯನ್ನು ತಡೆಗಟ್ಟುವ ಸಲುವಾಗಿ ಕ್ಯೋಟೋ ಶಿಷ್ಟಾಚಾರವನ್ನು ಜಾರಿ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಥವಾ ಮುಖ್ಯಾಂಶಗಳು ಏನಿದೆ ಅಂತ ನೋಡೋಣ. ಇದು UNFCCC ಏನು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್, ಆಗಲೇ ನಾನು ಫಾರೆಸ್ಟ್ ಅಂತ ಹೇಳಿದೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋಂಥ ಇದರ ಫುಲ್ ಫಾರ್ಮ್. ಓಕೆ, UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋಂಥ ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಇದರ ಅಡಿಯಲ್ಲಿ ರೂಪಿಸಲಾಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಯಾವುದು ಅಂದರೆ ದಟ್ ಈಸ್ ಅ ಕ್ಯೋಟೋ ಶಿಷ್ಟಾಚಾರ, ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಇದು ಮೇ ಬಿ ಕ್ವಶನ್ ರೈಸ್ ಆಗ್ಬೋದು. UNFCCC ಇದರ ಅಡಿಯಲ್ಲಿ ಅಥವಾ ಇದರ ಒಂದು ಅಡಿಯಲ್ಲಿ ರೂಪಿಸಲಾಗಿರ್ತಕ್ಕಂತಹ ಒಂದು ಒಪ್ಪಂದ ಯಾವುದು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದ ಯಾವುದು ಅಂದರೆ ದಟ್ ಈಸ್ ಅ ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಇದರ ಮುಖ್ಯಾಂಶಗಳಲ್ಲಿ ಸೆಕೆಂಡ್ ಮುಖ್ಯಾಂಶ ಏನು, ಪ್ರಮುಖ ಹಸಿರುಮನೆ ಅನಿಲಗಳನ್ನು ನೋಡ್ತಾ ಹೋಗೋಣ. ಫಸ್ಟು ಇದನ್ನು ಕೂಡ ಕ್ವಶನ್ ಕೇಳಿದ್ದಾರೆ. ಪ್ರಮುಖ ಹಸಿರುಮನೆ ಅನಿಲಗಳು ಯಾವುವು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದೆ, CO2, ಮೀಥೇನ್ ಇದೆ, CH4, ನೆಕ್ಸ್ಟು ನೈಟ್ರಸ್ ಆಕ್ಸೈಡ್ ಇದೆ, N2O, ನೆಕ್ಸ್ಟು ಕೈಗಾರಿಕಾ ಅನಿಲಗಳು HFCs ಮತ್ತು PFCs ಅಂತೇಳಿ ಕರಿತೀವಿ. HFCs ಮತ್ತು PFCs SFs ಅಂತೇಳಿ ಕರಿತೀವಿ ನಾವು. ಇವುಗಳು ಈ ಮುಖ್ಯವಾಗಿ ಹಸಿರು ಮನೆ ಅನಿಲವನ್ನು ಬಿಡುಗಡೆ ಮಾಡ್ತಕ್ಕಂತಹ ಅನಿಲಗಳಾಗಿರ್ತಕ್ಕಂಥದ್ದು. ನೆಕ್ಸ್ಟು ಅಭಿವೃದ್ಧಿ ಹೊಂದಿದ ದೇಶಗಳು ಇದಕ್ಕೇನು ಮಾಡ್ತವೆ ಅಂದರೆ ಡೆವಲಪ್ಮೆಂಟ್ ಕಂಟ್ರೀಸ್ಗಳು ಹೆಚ್ಚು ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ UNFCCC ಈ UNFCCC ಏನಿತ್ತಲ್ವ ಇದರ ಅಡಿಯಲ್ಲಿ ಯುನೈಟೆಡ್ ನೇಷನ್ ಏನು ಹೇಳುತ್ತೆ ಅಂದರೆ ಅಮೇರಿಕ ಅಭಿವೃದ್ಧಿ ಹೊಂದಿರತಕ್ಕಂತಹ ರಾಷ್ಟ್ರಗಳು ಇದರ ಹೊಣೆಗಾರಿಕೆಯನ್ನು ಹೊರಬೇಕು ಅಂತ ಹೇಳ್ತದೆ. ಅಮೇರಿಕ USA ಈ ಒಪ್ಪಂದವನ್ನು ಅಂಗೀಕರಿಸಲೇ ಇಲ್ಲ, ರೆಟಿಫೈ ಮಾಡಲೇ ಇಲ್ಲ ಇದನ್ನು. ನೆಕ್ಸ್ಟು ಇಂಡಿಯಾ ಮತ್ತು ಚೈನಾ ಅಭಿವೃದ್ಧಿಶೀಲ ದೇಶಗಳಾಗಿ ಸೇರಿದ್ದರಿಂದ ಇವು ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾಗಿದ್ದು, ಸೊ ಕಡ್ಡಾಯವಾಗಿ ಇದನ್ನು ಮಾಡಲೇಬೇಕು ಅಂತೇಳಿ ಯಾವುದೇ ತರಹದ ಕಂಡೀಷನ್ಸ್ ಇರಲಿಲ್ಲ. ಬಟ್ ಇದ್ದದ್ದು ಅಮೇರಿಕಕ್ಕೆ ಇತ್ತು, ಯಾಕೆಂದರೆ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿತ್ತು. ಬಟ್ ಅದು ಏನು ಮಾಡಲಿಲ್ಲ, ಒಪ್ಪಿಗೆ ನೀಡಲಿಲ್ಲ. ನೆಕ್ಸ್ಟು ಪ್ಯಾರಿಸ್ ಒಪ್ಪಂದ, ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೀವಿ ನಾವು ಇದನ್ನು. ಪ್ಯಾರಿಸ್ ಒಪ್ಪಂದ ನಡೆದಿದ್ದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೀತದೆ. ಅಂಗೀಕಾರವಾಗಿದ್ದು 12 ಡಿಸೆಂಬರ್ 2015. 12 ಡಿಸೆಂಬರ್ 2015ರಲ್ಲಿ UNFCCC ಅಡಿಯಲ್ಲಿ ಇದು ಕೂಡ ಪ್ಯಾರಿಸ್ ಒಪ್ಪಂದ ನಡೀತಾ ಹೋಯಿತು. ಯಾಕೆ ಅಂದರೆ ನಾವು ಫಸ್ಟ್ ಹೇಳಿದ್ವಿ, ರಿಯೋ ಶೃಂಗಸಭೆಯಲ್ಲಿ ಅಂತಾರಾಷ್ಟ್ರೀಯವಾಗಿ 2 ಒಪ್ಪಂದಗಳನ್ನು ಮಾಡಿದರು. ಒಂದು ಕ್ಯೋಟೋ ಪ್ರೋಟೋಕಾಲ್, ಕ್ಯೋಟೋ ಶಿಷ್ಟಾಚಾರ, ನೆಕ್ಸ್ಟು ಪ್ಯಾರಿಸ್ ಒಪ್ಪಂದ. ಇವೆರಡು UNFCCC ಒಳಗೆ ಅಂಡರಲ್ಲಿ ನಡೀತಾ ಹೋದು. ಜಾರಿಗೆ ಬಂದಂಥ ದಿನಾಂಕ ನವೆಂಬರ್ 4, 2016ರಲ್ಲಿ ಈ ಪ್ಯಾರಿಸ್ ಒಪ್ಪಂದ ಜಾರಿಗೆ ಬರುತ್ತೆ. ಇದರ ಮುಖ್ಯ ಉದ್ದೇಶ ಏನು ಅಂದರೆ ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸಿ ಶಾಶ್ವತ ಅಭಿವೃದ್ಧಿಗೆ ಉತ್ತೇಜನ ನೀಡುವಂತಹ ಉದ್ದೇಶದೊಂದಿಗೆ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದ ಕೂಡ ಇದೊಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿ ಹೊರಹೊಮ್ಮಿತು. ಇದರ ಮುಖ್ಯ ಉದ್ದೇಶಗಳನ್ನು ನೋಡ್ತಾ ಹೋಗೋಣ. ಒಂದು, ಜಾಗತಿಕ ತಾಪಮಾನದ ನಿಯಂತ್ರಣ ಮಾಡಬೇಕಂತೇಳಿ. ನೆಕ್ಸ್ಟು ಕೈಗಾರಿಕಾ ಕ್ರಾಂತಿಯ ಮುಂಚಿನ ಮಟ್ಟದಿಂದ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ದ ಒಳಗೆ ಇಡಲಿಕ್ಕೆ ಏನು ಮಾಡ್ತಾರೆ, ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಅದನ್ನ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಮಾಡ್ತವೆ. ಸಾಧ್ಯವಾದಷ್ಟು 1.5 ಡಿಗ್ರಿ ಸೆಲ್ಸಿಯಸ್ದ ಒಳಗೆ ನಿಯಂತ್ರಿಸಲು ಪ್ರಯತ್ನಿಸುವಂತಹ ಉದ್ದೇಶ ಹೊಂದಿದ್ದು. ನೆಕ್ಸ್ಟ್ ಎರಡನೇ ಉದ್ದೇಶ ಹಸಿರುಮನೆಯ ಅನಿಲಗಳನ್ನು ಕಡಿಮೆಗೊಳಿಸುವಂತಹ ಉದ್ದೇಶ. ಹಸಿರುಮನೆ ಅನಿಲಗಳನ್ನು ಕಡಿಮೆಗೊಳಿಸುವಂಥ ಉದ್ದೇಶ ಹೊಂದಿದ್ದು. ಪ್ರತಿಯೊಂದು ದೇಶವು ತಮ್ಮದೇ ಆಗಿರ್ತಕ್ಕಂತಹ ನ್ಯಾಷನಲ್ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಏನು ಕರಿತೀವಿ, ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂದರೆ NDCಯಲ್ಲಿ ಸಲ್ಲಿಸಬೇಕಾಗಿತ್ತು ಹಸಿರುಮನೆ ಅನಿಲಗಳ ಕಡಿತದಿಂದ. ಅಂದರೆ ದೇಶಗಳು ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಎಷ್ಟು ಪ್ರಮಾಣದಲ್ಲಿ ಉತ್ಸರ್ಗವನ್ನು ಕಡಿಮೆ ಮಾಡಬೇಕು ಎಂದು ತಾವು
ತೀರ್ಮಾನಿಸಬಹುದಾಗಿತ್ತು. ನೆಕ್ಸ್ಟು ಮೂರನೇ ಉದ್ದೇಶ ನೋಡಿ, ಅಭಿವೃದ್ಧಿಶೀಲ ದೇಶಗಳಿಗೆ ಸಹಾಯ ಮಾಡೋದು. ಅಭಿವೃದ್ಧಿಶೀಲ ದೇಶಗಳಿಗೆ ಸಹಾಯ ಅಂದರೆ ಅಭಿವೃದ್ಧಿ ಹೊಂದಿದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಅಂತಹ ಡೆವಲಪ್ಡ್ ಕಂಟ್ರೀಸ್ಗಳು ಅಭಿವೃದ್ಧಿಶೀಲ ದೇಶಗಳಿಗೆ ಅಂದರೆ ಈ ಡೆವಲಪಿಂಗ್ ಕಂಟ್ರಿಗಳಿಗೆ ಏನು ಮಾಡಬೇಕು, ತಾಂತ್ರಿಕ ಹಾಗೂ ಆರ್ಥಿಕ ನೆರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಈ ಪ್ಯಾರಿಸ್ ಒಪ್ಪಂದದಲ್ಲಿ ಹೇಳ್ತಾ ಬಂದರು. ಈ ಡೆವಲಪ್ ಆಗಿರ್ತಕ್ಕಂಥ ಕಂಟ್ರಿಗಳು ಡೆವಲಪಿಂಗ್ ಕಂಟ್ರಿಗಳಿಗೆ ಆರ್ಥಿಕ ನೆರವನ್ನು, ತಾಂತ್ರಿಕ ನೆರವನ್ನು ನೀಡಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ರು. ಇದರ ಗುರಿ ಪ್ರತಿ ವರ್ಷ $100 ಬಿಲಿಯನ್ ಹಣಕಾಸಿನ ನೆರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ಯಾರಿಸ್ ಒಪ್ಪಂದದಲ್ಲಿ ಡಿಕ್ಲೇರ್ ಆಯಿತು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸೌರ ಮೈತ್ರಿ. ಈ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಅಂತ ಏನು ಕರಿತೀವಿ, ISA. ಇದು ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸ್ ಸ್ಥಾಪನೆ ಆಗಿದ್ದು 2015ರಲ್ಲಿ. ನೋಡಿ, ಪ್ಯಾರಿಸ್ ಹವಾಮಾನ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2015ರಲ್ಲಿ ಏನು ಮಾಡ್ತಾರೆ, ಫ್ರಾನ್ಸ್ನ ಅಧ್ಯಕ್ಷ ಆಗಿರ್ತಕ್ಕಂತಹ ಈ ಫ್ರಾನ್ಸುವಾ ಹಾಲಾಂಡ್ ಅವರ ಸಹಯೋಗದಲ್ಲಿ ಈ ಅಂತಾರಾಷ್ಟ್ರೀಯ ಸೌರ ಮೈತ್ರಿಯನ್ನು ಘೋಷಣೆ ಮಾಡ್ತಾರೆ. ಅಧಿಕೃತವಾಗಿ 2017ರ ಡಿಸೆಂಬರ್ನಲ್ಲಿ ಇದನ್ನು ಜಾರಿ ಮಾಡ್ತಾರೆ. ನೋಡಿ, 2015ರಲ್ಲಿ ಇದನ್ನು ಪ್ಯಾರಿಸ್ನ ಈ ಹವಾಮಾನ ಶೃಂಗಸಭೆಯಲ್ಲಿ ಏನು ಮಾಡ್ತಾರೆ, ಭಾರತದ ಪ್ರಧಾನಿ ಮತ್ತು ಈ ಫ್ರಾನ್ಸ್ನ ಅಧ್ಯಕ್ಷರು ಸೇರಿಬಿಟ್ಟು ಈ ಅಲಯನ್ಸ್ ಅಂತ ಅಂತಾರಾಷ್ಟ್ರೀಯ ಸೌರ ಮೈತ್ರಿಯನ್ನು ಘೋಷಣೆ ಮಾಡ್ತಾರೆ. ನೆಕ್ಸ್ಟು ಇದು ಅಧಿಕೃತವಾಗಿ 2017ರಲ್ಲಿ ಅದು ಡಿಸೆಂಬರ್ನಲ್ಲಿ ಜಾರಿಗೆ ಆಗುತ್ತೆ. ಇದರ ಮುಖ್ಯ ಉದ್ದೇಶ ನೋಡ್ತಾ ಹೋಗೋಣ. ಸೌರಶಕ್ತಿ ಬಳಕೆಯನ್ನು ಉತ್ತೇಜಿಸುವುದು. ನೋಡಿ, ಸೌರಶಕ್ತಿಯ ಬಳಕೆಯನ್ನು ಉತ್ತೇಜನ ಮಾಡೋದು. ಹಾಗಾಗಿ ನಾವು 2017ರಿಂದ ಸೋಲಾರ್ ಲೈಟ್ಸ್ಗಳನ್ನು ಅತಿ ಹೆಚ್ಚಾಗಿ ನಾವು ಉಪಯೋಗ ಮಾಡಲಿಕ್ಕೆ ಆರಂಭವಾಯಿತು. ಸೌರಶಕ್ತಿಯನ್ನು ಅಗ್ಗದ ಬೆಲೆಯಲ್ಲಿ ಎಲ್ಲ ದೇಶಗಳಿಗೆ ಲಭ್ಯವಾಗುವಂತೆ ಮಾಡುವಂಥ ಉದ್ದೇಶ ಹೊಂದಿತ್ತು. ನೆಕ್ಸ್ಟು ಈ ಸೌರಶಕ್ತಿಯನ್ನು ಅಗ್ಗದ ಬೆಲೆಯಲ್ಲಿ ಎಲ್ಲ ದೇಶಗಳಿಗೆ ಲಭ್ಯವಾಗುವಂತೆ ಮಾಡಬೇಕು ಅನ್ನೋದು. ನೆಕ್ಸ್ಟು ಈ ಜೀವಾಂಶ ಇಂಧನದ ಅವಲಂಬನೆ ಕಡಿಮೆ ಮಾಡಿ ನವೀಕರಿಸಬಹುದಾಗಿರ್ತಕ್ಕಂಥ ಶಕ್ತಿಗೆ ಏನು ಮಾಡಬೇಕು, ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಸೌರ ಮೈತ್ರಿಯನ್ನು ಫ್ರಾನ್ಸ್ನ ಈ ಪ್ಯಾರಿಸ್ನಲ್ಲಿ ನಡೆಸಲಾಯಿತು. ಪ್ಯಾರಿಸ್ನಲ್ಲಿ ನಡೆದಿರ್ತಕ್ಕಂಥ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಮಂತ್ರಿ ಮತ್ತು ಫ್ರಾನ್ಸ್ನ ಅಧ್ಯಕ್ಷರು ಸೇರಿಬಿಟ್ಟು ಘೋಷಣೆ ಮಾಡ್ತಾರೆ 2015ರಲ್ಲಿ. ಇದರ ಮುಖ್ಯ ಕಚೇರಿ ಎಲ್ಲಿದೆ, ಹರಿಯಾಣ ರಾಜ್ಯದ ಈ ಭಾರತದ ಈ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಯಾವುದರ ಕೇಂದ್ರ ಕಚೇರಿ ಅಂದರೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದಟ್ ಈಸ್ ಹರಿಯಾಣದ ಗುರುಗ್ರಾಮದಲ್ಲಿ ಇದೆ. ನೆಕ್ಸ್ಟ್ ಇದರ ಸದಸ್ಯತ್ವ 120ಕ್ಕೂ ಹೆಚ್ಚು ದೇಶಗಳು ಸೇರಲು ಆಸಕ್ತಿಯನ್ನು ತೋರ್ತವೆ. ಹೆಚ್ಚಿನ ಸದಸ್ಯರು ಭೂಮಧ್ಯ ರೇಖೆಯ ಸುತ್ತಮುತ್ತಲಿನ ಅಂದರೆ ಈ ಸೂರ್ಯಪ್ರಚುರ ದೇಶಗಳಂತೇನು ಕರಿತೀವಲ್ಲ, ಸನ್ಶೈನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಅಂದರೆ ಈ ಕಂಟ್ರೀಸ್ಗಳಲ್ಲಿ ವರ್ಷದಲ್ಲಿ ಹೆಚ್ಚಿನ ಹೊತ್ತು ಸೂರ್ಯನ ಕಿರಣಗಳು ಸಿಗ್ತಕ್ಕಂಥ ದೇಶಗಳು ಇವು. ಇಂಥಲ್ಲಿ ನಾವು ಹೆಚ್ಚಾಗಿ ಸೌರ ಕಿರಣಗಳನ್ನು ಅಥವಾ ಈ ಸೋಲಾರ್ಗಳನ್ನು ಅಳವಡಿಸೋದ್ರಿಂದ ಅತಿ ಹೆಚ್ಚಾಗಿ ನಾವು ವಿದ್ಯುತ್ ಅಥವಾ ಪವನಶಕ್ತಿಯನ್ನು ಪಡೆಯಬಹುದು ಅನ್ನುವಂಥ ಉದ್ದೇಶವನ್ನು ಹೊಂದಿತ್ತು. ಇದರ ಮುಖ್ಯ ಗುರಿಗಳನ್ನು ನೋಡೋಣ. 2030ರ ಒಳಗೆ 1 ಟೆರಾವಾಟ್ ಅಂದರೆ 1000 ಗಿಗಾವ್ಯಾಟ್ನಷ್ಟು ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನು ಹೊಂದಿತ್ತು. ಯಾವುದು, ಈ ಸೌರಶಕ್ತಿ ಮೈತ್ರಿ ಒಕ್ಕೂಟ ಅಥವಾ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಒಕ್ಕೂಟ. ಇದೇನಾಗಿತ್ತು ಅಂದರೆ 2030ರ ಒಳಗಾಗಿ 1 ಟೆರಾವ್ಯಾಟ್ ಅಥವಾ 1000 ಗಿಗಾವ್ಯಾಟ್ ಸೌರಶಕ್ತಿಯನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನು ಹೊಂದಿತ್ತು. ನೆಕ್ಸ್ಟು ಹಸಿರು ಗ್ಯಾಸಿನ ಉತ್ಸರ್ಜನೆ ಕಡಿಮೆ ಮಾಡುವುದು. ಹಸಿರು ಗ್ಯಾಸಿನ ಉತ್ಸರ್ಜನೆಯನ್ನು ಕಡಿಮೆ ಮಾಡುವುದು, ಅಭಿವೃದ್ಧಿಶೀಲ ದೇಶಗಳಿಗೆ ತಾಂತ್ರಿಕ ಸಹಾಯ ಮತ್ತು ಆರ್ಥಿಕ ನೆರವನ್ನು ಒದಗಿಸುವುದು. ನೋಡಿ, ಅಭಿವೃದ್ಧಿಶೀಲ ದೇಶಗಳು ತಾಂತ್ರಿಕ ಸಹಾಯ ಮತ್ತು ಆರ್ಥಿಕ ನೆರವನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಏನು ಮಾಡಬೇಕು, ಸಹಾಯ ಮಾಡುವಂಥ ಉದ್ದೇಶ ಇತ್ತು. ಸೌರಶಕ್ತಿ ಕ್ಷೇತ್ರದಲ್ಲಿ ಸಂಶೋಧನೆ, ತರಬೇತಿ ಮತ್ತು ನವೀನ ತಂತ್ರಗಳನ್ನು ಉತ್ತೇಜಿಸಿತು. ಸೌರಶಕ್ತಿ ಕ್ಷೇತ್ರದಲ್ಲಿ ಸಂಶೋಧನೆ, ತರಬೇತಿ ಮತ್ತು ನವೀನ ತಂತ್ರಜ್ಞಾನಗಳನ್ನು ಏನು ಮಾಡ್ತದೆ, ಉತ್ತೇಜನ ಮಾಡುತ್ತೆ. ಸರಳವಾಗಿ ಹೇಳುವುದಾದರೆ ಈ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಸರಳವಾಗಿ ಹೇಳೋದಾದರೆ ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಎಂದರೆ ಸೌರಶಕ್ತಿ ಬಳಸಿ ಹಸಿರು ಶಕ್ತಿಗೆ ಸೌರಶಕ್ತಿಯನ್ನು ಬಳಸಿ ಹಸಿರು ಶಕ್ತಿಗೆ ಮಾರ್ಗ ಮಾಡುವುದು ಮತ್ತು ಈ ಹವಾಮಾನ ಬದಲಾವಣೆಯನ್ನು ಎದುರಿಸುವಂತಹ ಮತ್ತು ಶುದ್ಧ ಶಕ್ತಿಯನ್ನು ವಿಶ್ವದ ಎಲ್ಲೆಡೆ ಲಭ್ಯವಾಗುವಂತೆ ಮಾಡುವುದರ ಮುಖ್ಯ ಉದ್ದೇಶವನ್ನು ಹೊಂದಿ ಆರಂಭವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್
ಅಂತಾರಾಷ್ಟ್ರೀಯ ಸೌರ ಮೈತ್ರಿ 2015ರಲ್ಲಿ ಇದನ್ನು ಭಾರತದ ಪ್ರಧಾನಮಂತ್ರಿ ನೆಕ್ಸ್ಟು ಈ ಫ್ರಾನ್ಸ್ನ ಅಧ್ಯಕ್ಷನಾಗಿರ್ತಕ್ಕಂಥ ಫ್ರಾನ್ಸುವಾ ಹಾಲೆಂಡ್ರವರು ಸಹಯೋಗದಲ್ಲಿ ಇದನ್ನು ಘೋಷಣೆ ಮಾಡ್ತಾರೆ. 2017ರಲ್ಲಿ ಇದು ಜಾರಿಯಾಗುತ್ತೆ. ಓಕೆ, ಹಲವಾರು ಉದ್ದೇಶಗಳನ್ನು ಇಟ್ಕೊಂಡಿದ್ದು ಆರಂಭವಾಗಿರ್ತಕ್ಕಂಥದ್ದು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಓಕೆ, ಇದು ಇವತ್ತಿಗೆ ಯೂನಿಟ್ 9 ಇವತ್ತಿಗೆ ಏನಾಯ್ತು, ಇದು ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಈ ಯೂನಿಟಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸ್ತಾ ಬರ್ರಿ. ಈ ಕ್ಲಾಸಸ್ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಬಟನನ್ನು ಕೊಡಿ. ಓಕೆ, ಲೈಕ್ ಬಟನನ್ನು ಕೊಡಿ. ಅಷ್ಟೇ ಅಲ್ಲದೆ ಹೈಪ್ ಬಟನ್ ಕೂಡ ಬಂದಿದೆ ಈಗ, HYPE ಹೈಪ್ ಬಟನ್ ಕೂಡ ಇದೆ. ಸೊ ಜಸ್ಟ್ ಸ್ವೈಪ್ ಮಾಡಿದರೆ ಸಾಕು, ಹೈಪ್ ಬಟನ್ ಕಾಣಿಸುತ್ತೆ, ಜಸ್ಟ್ ಹೈಪನ್ನು ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್.